ಸತ್ಯ ನಿನ್ ಕೈ ಮುಗಿತೀನಿ ನನ್ ಕ್ಯಾರೆಕ್ಟರ್ ಕೊಟ್ಬಿಡೋರು ಅಯ್ಯೋ ತೊಡಾಬಿಟ್ಟಿ ಕರ್ಕೊಂಬಂದಿ ಅಯ್ಯೋ ಕರ್ಕೊಂಬಂದಿದೆಯಲ್ಲ ಒಳಗ್ ನೀನು ತೊಡಾಬಿಟ್ಟಿ ಅಯ್ಯೋ ಹೀರೋ ಅವನಿಗಿಂತ ನಾನು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀನಿ ಅಯ್ಯೋ ರಾಜೋ ನಿಂತ ಹೀರೋ ನಿನ್ ಬಾಯಿಗೆ ಮಣ್ಣಕ ಸತ್ಯ ನನ್ ಕ್ಯಾರೆಕ್ಟರ್ ಕೊಡೋ ನಿನ್ ಅಯ್ಯೋ ಸತ್ಯ ಪ್ಲೀಸ್ ಕಳ ಅಯ್ಯೋ ಹೀರೋ ಅಯ್ಯೋ ವಾಪಸ್ ಬಂದೆ ಏನೋ ಸುದೀಪ್ ಸಿನಿಮಾ ನಂಗೆ ಸೆಕೆಂಡ್ ಇರೋ ಚಾನ್ಸ್ ಕೊಡ್ತಾರೆ ಅಂತ ಹೋದ್ರೆ ನನ್ನ ಜೂನಿಯರ್ ಆರ್ಟಿಸ್ಟ್ ಮಾಡ್ಬಿಟ್ಟಿದ್ರು ಅದು ಹೋಗ್ಲಿ ಹಂಗಾದ್ರೂ ಇರೋಣ ಅಂತ ಇದ್ದೆ ಕಡೆ ನೋಡ್ರೆ ಸೆಟ್ ಪ್ರಾಪರ್ಟಿ ಅಂತೆ ಅದು ಸಿನಿಮಾದಲ್ಲಿ ಬರೋಳಂತೆ ಕಟ್ ಮಾಡ್ತಾರಂತೆ ಅದಕ್ಕೆ ವಾಪಸ್ ಕೊಟ್ಬಿಟ್ರೆ ವಾಪಸ್ ಮುಟ್ಟಾಳಲ್ಲ ನಾನು ಅಂತ ಮನುಷ್ಯ ಅಂತ ಅನ್ಕೊಂಡ್ಯಾ ಬಿಟ್ಟೋಗ್ತೀಯಾ ಸುದೀಪ್ ಫೋನ್ ಮಾಡಿದ ತಕ್ಷಣ ಇಲ್ಲೆಲ್ಲ ಬಿಟ್ಬಿಟ್ಟು ಅಲ್ಲಿ ಹೋಗಕ್ಕೆ ಬಿಟ್ಟೋಗ್ತೀಯಾ ನನ್ನ ಹಾಕಿದ ದೇವರು ನನಗೆ ಋಣ ಇದೆ ನಿನ್ನ ಹತ್ರ ಕಾಂಟ್ರಾಕ್ಟ್ ಸೈನ್ ಮಾಡಿದೀನಿ ಒಪ್ಕೊಂಡ್ ಕೆಲ್ಸನ ಅರ್ಧದಲ್ಲಿ ಬಿಟ್ಟು ಹೋಗಕ್ಕಾಗುತ್ತಾ ಕಾಡು ಹಂದಿ ಹೊಡೆದಂಗಾಯ್ತು ಮರ ಚೆನ್ನಾಗಿತ್ತಲ್ಲ ಎಕ್ಸರ್ಸೈಸ್ ಬರ್ತೀನಿ ನೋಡ್ಕೊ ಯಾರಿಗೂ ಕಾಣಿಸ್ಬಾರ್ದು ನೋಡ್ಕೊಳ್ಳೋದ ನಿಂಗೆ ಮಾಡ್ತೀನಿ ನೋಡಿ ಇವಾಗ ಸೀರೆ ಸರ್ ನಾನು ಇದನ್ನ ಸತ್ಯನ್ ಮದ್ವೆಗೆ ಉಟ್ಕೊಂಡ್ರೆ ಚೆನ್ನಾಗಿರುತ್ತ ಸರ್ ಹಳೆ ಪುಸ್ತಕಕ್ಕೆ ಹೊಸ ಬೈಂಡ್ ಆಗ್ದಾಗಿರುತ್ತದೆ. ನೋಡಿ ಸಜ್ಜನರೇ, ಯಾವುದೇ ವ್ಯಕ್ತಿ ನಿಮ್ಮ ಜಾಗದಲ್ಲಿ ಇದ್ದಿದ್ದರೆ ಅವರ ಬಗ್ಗೆ ಗೌರವ ಕೊಡುತ್ತಿದ್ದರು, ಇಷ್ಟು ತುಚ್ಛವಾಗಿ ಮಾತನಾಡುತ್ತಿರಲಿಲ್ಲ. ಹುಚ್ಚ ಮತ್ತೆ ಹೋದ್ನಪ್ಪ ಇವನು ಸತಿ ಸಕ್ಕುಬಾಯಿ ಕಾಲಕ್ಕೆ. ನೋಡಿ ಸಜ್ಜನರೇ, ಯಾವುದೇ ಸ್ತ್ರೀ ಪುರುಷನಲ್ಲಿ ತಮ್ಮ ಆಯ್ಕೆಯ ಬಗ್ಗೆ ಕೇಳಿದಾಗ ಆ ಪುರುಷನು ಅವರ ಬಗ್ಗೆ ಪ್ರಶಂಸಿಸುವುದು ಪುರುಷನ ಕರ್ತವ್ಯವಾಗಿರುತ್ತದೆ. ಅಪ್ಪ ಪಂಡಿತ, ನಿನ್ನ ಅಭಿಪ್ರಾಯ ನನಗೆ ಗೊತ್ತಾಯ್ತು, ವಂದನೆಗಳು. ಆದರೆ ನಾನು ನನ್ನ ಅಭಿಪ್ರಾಯವನ್ನು ಇನ್ನೂ ತಿಳಿಸಲೇ ಇಲ್ಲ. ಸೀರೆ ಸರ್, ಅವ್ರಿಗೆ ಹೇಳಿ ಪೂರ್ವಿ ಅವ್ರಿಗೆ ಅವ್ರ ಹೊಗಳಿಕೆ ಬೇಕಿಲ್ಲ ಅನ್ಸುತ್ತೆ. ಹೊಗಳೋ ಹಾಗಿದ್ರೆ ನನ್ನ ಬಳೆನ್ ಹೊಗ್ಲಕ್ ಹೇಳಿ. ಏ ಗುಮ್ಮೆ, ನೀನು ಇವನ ಹತ್ರ ಅಂತ ಕೇಳುದು? ಸೋಡಾ ಬುಡ್ಡಿ ಹತ್ರ ನನ್ನ ಹತ್ರ ಕೇಳು. ನಿನ್ನ ಗಂಡಲ್ಲಿ ಜೋಪ ಇದ್ದಾನೆ. ನಿನ್ನ ಓಲೆ ಚಂದ ಉಂಟಾಯ್ತಾ? ಏ ಗುಲ್ಡು, ಅವಳು ಕೇಳಿದ್ದು ಬಳೆ ಬಗ್ಗೆ, ಓಲೆ ಬಗ್ಗೆ ಅಲ್ಲ. ಬಳೆಗಳು ಚಂದ ಉಂಟಾಯ್ತಾ? ಬಣ್ಣ ಬಣ್ಣದ ಬೇಡಿಯಾಗಿ. ನಿನ್ ಪುಣ್ಯ ಚೆನ್ನಾಗಿದೆ ಕಣೆ, ಈ ಕಳ್ಳ ನಿಜವಾಗ್ಲೂ ನಿನ್ ಗಂಡ ಆಗಿಲ್ಲ. ಇಲ್ಲ ಅಂದಿದ್ರೆ ದಿನಕ್ಕೊಂದು ಹೀಗೆ ಹೇಳ್ತಿದ್ದ, ಬೇಡಿ ಕಬ್ಬಣ ಬಳೆ ಅಂತ. ನನ್ನ ಬಗ್ಗೆ ಎಂತ ಬೇಕಾದ್ರೂ ಹೇಳು, ನನ್ನ ಕಸುಬಿನ ಬಗ್ಗೆ ಹೇಳಿದ್ರೆ ಹೋಗ ಆಚೆಗೆ. ಸಾಕು ಮಾಡಿ ಈ ವ್ಯರ್ಥ ಪ್ರಲಾಪವನ್ನ. ಈ ಮಣಿ ಮೇಖಲಾದೇವಿಗೆ ಉಡುಗೆ ತೊಡುಗೆ ಯಾವುದನ್ನ ಆರಿಸಿದ್ದೀರಿ ಅಂತ ಹೇಳುವಂತವರ. ಮಾತೃಶ್ರೀ ಅವರೇ, ನಿಮ್ಮ ಗಂಡನ ಪಾತ್ರ ಮಾಡ್ತಾ ಇರೋರು ರಾಜು ಅವರಲ್ವಾ, ಅವರೇ ನೋಡ್ಕೋತಾರ ಬಿಡಿ. ನೀವ್ಯಾಕೆ ಕಚ್ಚಾಡ್ತಾ ಇದ್ದೀರಾ? ಅವ್ನ್ ಬಂದ್ಮೇಲೆ ನೋಡ್ಕೊಳ್ತಾನೆ. ಹೇ ಗುರು, ಎಲ್ಲಿ ರಾಜು ಕಾಣಿಸ್ತಾನೆ ಇಲ್ಲ? ಇದಾನೆ. ಎಲ್ಲಿ ಇದಾನಮ್ಮ, ಬಿಸಿ ಇದಾನ, ಒಳಗಡೆ ಬರ್ತಾನೆ ಬಿಡು. ಸರಿ. ಹೇ ಆರ್ತಿ ಅತ್ತಿಗೆ ಬಂದ್ರು. ಅತ್ತಿಗೆ ಸಾರಿ ಸೆಲೆಕ್ಟ್ ಮಾಡ್ತಾ ಇದೀವಿ ನೋಡು. ನಿಮ್ಗೋಸ್ಕರ ಇಲ್ಲೊಂದು ಸಾರಿ ಹಾರಿಸಿಟ್ಟಿದ್ದೆ. ಸತ್ಯ, ಟಿವಿ ರಿಮೋಟ್ ಕೊಡು. ಅತ್ತಿಗೆ, ಅಣ್ಣನ ಹತ್ರ ರಿಮೋಟ್ ಅಲ್ಲಿದೆ. ಅಣ್ಣನ ರಿಮೋಟು ಆರ್ತಿ ಅತ್ತಿಗೆ ಕೈಲಿದೆ. ಆರ್ತಿ ಅತ್ತಿಗೆ ಒಂದ್ ಬಟನ್ ಹೊತ್ತಿದ್ರೆ ಸಾಕು, ಅಣ್ಣ ಪಿಕ್ಚರ್ಗೆ ಹೋಗೋದಕ್ಕೆ ರೆಡಿ ಆಗ್ತಾನೆ. ಇನ್ನೊಂದ್ ಬಟನ್ ಹೊತ್ತಿದ್ರೆ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಮ್ಮ ಅಣ್ಣ ನಮ್ ಕೈ ಜಾರ್ ಹೋಗಿದ್ದಾನೆ. ವಿಜಿ, ಅವ್ರಿಗೆ ಹೇಳು ಬಟನ್ ಒತ್ತಕ್ಕೆ ಅವ್ರು ರಿಮೋಟ್ ಬಚ್ಚಿಟ್ಟಿದ್ದಾರೆ ಅಂತ. ವಿಜಿ, ಅವ್ರಿಗೆ ಹೇಳು ನನ್ನ ಆಡ್ಸಕ್ಕೆ ರಿಮೋಟ್ ಎಲ್ಲ ಬೇಕಾಗಿಲ್ಲ. ಸುಮ್ಮನೆ ಒಂದು ಸಿಗ್ನಲ್ ಕೊಟ್ರೆ ನಾನು ಡ್ಯಾನ್ಸು ಮಾಡ್ತೀನಿ. ವಿಜಿ, ಅವ್ರಿಗೆ ಹೇಳು
ಅವರು ಆಮೇಲೆ ಕಾಲು ನೋವು ಅಂತ ಬಂದರೆ ನಾನು ಅವ್ರ ಕಾಲು ಒತ್ತಲ್ಲ ಅಂತ. ಒಂದು ನಿಮಿಷ ನೀವಿಬ್ರು ಹತ್ರ ಇದ್ದೀರಲ್ವಾ? ನಿಮಗೆ ಡೈರೆಕ್ಟಾಗಿ 1 to 1 ಮಾತಾಡ್ಲಿಕ್ಕೆ ಅಂತ ಬಿಡಿಯಾ ನಿಮ್ಗೆ? ಹೌದಾ? ನಡುವಲ್ಲಿ ಅವಳನ್ನ ಯಾಕೆ ಮಾತಾಡೋದು ನೀವು? ಹೀಗೆ ಮಾತಾಡಿದ್ರೆ ಅವಳಿಗೆ ಮುಸ್ಕಿನ ಜೋಳಕ್ಕೆ ಪಾಪ ರೇಗಿಸ್ದಾಗೆ ಆಗೋದಿಲ್ವಾ? ಏ ಕೂಡ್ಲಿ ಅಣ್ಣಯ್ಯ, ಅವರಿಬ್ರು ರೊಮ್ಯಾನ್ಸ್ ಮಾಡ್ತಿದ್ದಾರೆ. ನೀವಿಬ್ರು ತುಂಬಾ ಅದೃಷ್ಟವಂತರು, ಮದ್ವೆಗೆ ಮುಂಚೆನೆ ಒಟ್ಟಿಗೆ ಇದ್ದೀರಾ. ನಿಮ್ಮನ್ನ ನೋಡಿ ನಾವು ಸಂತೋಷವಾಗಿದ್ದೀವಿ. ಆದ್ರೆ ನಮ್ಮ ಕಾಂಡದಲ್ಲಿ ಅಂದ್ರೆ ನಮ್ಮ ಕಡೆ ಮದ್ವೆಗೆ ಮುಂಚೆ ಹುಡುಗ ಹುಡುಗಿ ನೋಡೋ ಹಾಗೂ ಇಲ್ಲ. ಆದ್ರೂ ನಮ್ಮ ಆರ್ತಿ ಆ ವಿಷಯದಲ್ಲಿ ತುಂಬಾ ಅನ್ಲಕ್ಕಿನೇ. ಯಾವ ವಿಷಯದಲ್ಲಿ? ಅಂದ್ರೆ ಈಗ ವರಪೂಜೆ ದಿನ ಗಂಡನ ಕಡೆಯವರು ಬರ್ತಾರೆ. ಆಮೇಲೆ ಹುಡುಗಿ ಅಲಂಕಾರ ಮಾಡ್ಕೊಂಡು ರೂಮ್ನಲ್ಲಿ ಫ್ರೆಂಡ್ಸ್ ಜೊತೆ ಕೂತಿರ್ತಾಳೆ. ಯಾರೋ ಬಂದು ಗಂಡಿನ ಕಡೆಯವ್ರು ಬಂದ್ರು ಅಂತ ಹೇಳ್ತಾರೆ. ಆವಾಗ ಹುಡುಗಿ ಕದ್ದು ಮುಚ್ಚಿ ಹುಡುಗನ್ನ ನೋಡ್ತಾಳೆ. ಆಮೇಲೆ ಅವಳು ನಾಚ್ಕೊಂಡು ಅವ್ರು ಬಂದ್ರು ಅಂತ ಹೇಳ್ತಾಳೆ. ಅದನ್ನ ಕೇಳಿ ಎಲ್ಲರೂ ನಗ್ತಾರೆ ಅಲ್ವಾ? ಒಂದು ನಿಮಿಷ, ಯಾರದನ್ನ ತಂದಿದ್ದು ಅಂತ ಕೇಳಿದ್ ನಾನು. ಯಾರು ತಂದತಿ ಮಂಡ್ಯ ಸಮಯ ಇಲ್ಲ ಸರ್. ಏನದು? ಏನಾಯ್ತು? ಯಾರು ಈ ಜೋಳ ತಂದಿದ್ದು ಅಂತ ನಾ ಕೇಳಿದ್ದು. ಜೋಳ? ಅಂಕಲ್, ಆ ಜೋಳ ನಾನ್ ತಂದಿದ್ದು. ನೀನ್ ಎಂಥ ಕೆಲಸ ಮಾಡಿದ್ಯಾ ಅಂತ ಗೊತ್ತಾ ನಿನಗೆ? ಅಂಕಲ್, ನಾನೇನ್ ಮಾಡ್ದೆ? ಅಯ್ಯೋ ಹುಚ್ಚಿ, ನೀನಿವತ್ತು ನನ್ನ ಮನಸ್ಸನ್ನ ಗೆದ್ದು ಬಿಟ್ಟಿದ್ಯಾ. ನನಗೆ ಎಷ್ಟು ಸಂತೋಷ ಕೊಟ್ಟಿದ್ಯಾ ಗೊತ್ತಾ? ಲೀಲಾಬಾಯಿಗೆ ಹೇಳ್ತೀನಿ, ಒಂದು ಜೋಳ ಪೂರ್ತಿಯಾಗಿ ಸುಲಿದು ಸುಟ್ಕೊಡಕ್ಕೆ. ಬ್ಯಾಡ್ರಿ ಬೀಗ್ರ, ಮನೆ ತುಂಬಾ ಹೆಣ್ಮಕ್ಳದಾರ. ನಮ್ಮ ಸೊಸೆಂದ್ರಿಗೂ ನೀವು ಸೇವಾ ಮಾಡೋ ಭಾಗ್ಯ ಮಾಡಿಕೊಡ್ರಲ್ಲ. ಪೂರ್ವಿ, ಹೋಗ್ ಅಂಕಲ್ಗ ಜೋಳ ಸುಟ್ಕೊಡ್ರಿ. ಹೋಗ್ ಹೋಗ್ ಪೂರ್ವಿ. ಹಾ, ಪೂರ್ವಿ ಹೋಗವಾ. ಸರ್, ನೀವೇನೋ ಹೇಳ್ತಿದ್ರಿ. ಎಲ್ಲಪ್ಪ ಹೋಯ್ತು ರೆಸಿಪಿ ಬುಕ್ಕು? ಏನೇ ಮಾಡ್ತಾ ಇದ್ಯಾ? ರೆಸಿಪಿ ಬುಕ್ ಹುಡುಕ್ತಾ ಇದ್ದೀನಿ. ಅಲ್ವೇ, ಜೋಳ ಸುಡೋದಕ್ಕೆ ರೆಸಿಪಿ ಬುಕ್ ಹುಡುಕ್ತಾ ಇದ್ಯಾ? ನೀನ್ ನಮ್ ದೇಶಕ್ಕೆ ದೊಡ್ಡ ಗುಳ್ಳು ಕಣೆ. ಏ ಕೋತಿ ತಂದು ಸುಮ್ನೆ ಬಾಯಿ ಮುಚ್ಚೆ. ಜೋಳ ಸುಡೋದಕ್ಕಲ್ಲ, ಅಲ್ಲಿ ಗ್ಯಾಸ್ ಅಂಟ್ಕೋತಾ ಇಲ್ಲ. ಐ ಆಮ್ ಸಾರಿ ಮೇಡಮ್, ನಾನು ಬಾಯ್ ತಪ್ಪಿ ನಿನ್ನ ದೇಶಕ್ಕೆ ಅತಿ ದೊಡ್ಡ ಗುಳ್ಳು ಅಂತ ಹೇಳ್ಬಿಟ್ಟೆ. ನೀನು ನಮ್ ಪ್ರಪಂಚಕ್ಕೆ ಅತಿ ದೊಡ್ಡ ಗುಳ್ಳು. ಏಯ್, ಗ್ಯಾಸ್ ಹಚ್ಚೋದಕ್ಕೆ ಬೇಕಾಗಿರೋದು ಮ್ಯಾಚ್ ಬಾಕ್ಸು ಅಥವಾ ಲೈಟ್ರು. ಸರ್, ಎಂತ ಮಾತು ಸರ್. ಅಲ್ಲ, ನಿಮ್ಗೆ ಜೋಳ ಅಂದ್ರೆ ಅಷ್ಟಿಷ್ಟನಾ? ಸತ್ಯ, ನನ್ನ ಪಾಲ್ಗೆ ಅದು ಬರೀ ತಿಂಡಿ ಅಷ್ಟೇ ಅಲ್ಲ, ನನ್ನ ಹಳೆಯ ನೆನಪುಗಳ ಲೈಬ್ರರಿ. ನನ್ನ ಬದುಕನ್ನು ನನಗೆ ಕಟ್ಟಿಕೊಟ್ಟಿದ್ದೆ ಆ ಜೋಳ. ಆಹಾ, ಮಹನೀಯರೇ, ತಮ್ಮ ಅಭ್ಯಂತರವಿಲ್ಲದಿದ್ದಲ್ಲಿ ತಮ್ಮ ಈ ಕಥೆಯನ್ನು ಕೇಳಲು ನಾವೆಲ್ಲರೂ ಕಾತುರದಿಂದ ಇದ್ದೇವೆ. ಅದು ನನ್ನ ಆ ದಿನಗಳ ನೆನಪು, ನನ್ನ ಯೌವನದ ನೆನಪು. ಆವಾಗ ನನ್ನ ಹತ್ರ ಒಂದು ಲ್ಯಾಂಬ್ರೆಟಾ ಸ್ಕೂಟ್ರ್ ಇಟ್ಕೊಂಡಿದ್ದೆ. ನನ್ನ ಮದುವೆಗೆ ಅಂತ ಹೆಣ್ಣು ನೋಡ್ತಾ ಇದ್ರು. ಅಪ್ಪನ್ನ ಕರ್ಕೊಂಡು ಅದೇ ಸ್ಕೂಟ್ರಲ್ಲಿ ನಾನು ಮಲ್ಲೇಶ್ವರದಲ್ಲಿರೋ ಅವ್ರ ಸ್ನೇಹಿತರ ಮಗಳು ಉಷಾನ ನೋಡೋಕ್ಕೆ ಹೋಗಿದ್ದೆ.
ಲೀಲಮ್ಮ ಮ್ಯಾಚ್ ಬಾಕ್ಸ್ ಅಥವಾ ಲೈಟರ್ ಇದೆಯಾ? ಮ್ಯಾಚ್ ಬಾಕ್ಸ್ ಅಥವಾ ಲೈಟರ್ ಇದೆಯಾ? ಆಟೋಮ್ಯಾಟಿಕ್ ಬಂದ್ರು. ಎಂತ ಕಥೆ, ಎಂಥ ಇಮೋಷನ್ಸ್. ಆ ಉಷಾನ್ ಪಾತ್ರ ನನಗ್ ಸಿಕ್ಕಿದ್ದಿದ್ರ ದಂಗ ಬಡಿಸ್ಬಿಡ್ತಿದ್ದೆ ನನ್ನ ಆಕ್ಟಿಂಗ್ ಇಂದ. ಕ್ರಾಸ್ ಹತ್ರ ತಿರುಗ್ತಾ ಇದ್ವಿ. ಅಲ್ಲಿ ಒಬ್ಬ ಗಾಡಿಲಿ ಜೋಳ ಸುಡ್ತಾ ನಿಂತಿದ್ದ. ಒಬ್ಳು ಹುಡುಗಿ ಆ ಗಾಡಿ ಹತ್ರ ಜೋಳ ತಿಂತಾ ನಿಂತಿದ್ಲು. ತಂಗಾಳಿ ಬೀಸ್ತಾ ಇತ್ತು. ಬಿರಿ ಹುಯ್ಕೊಂಡಿದ್ದ ಅವಳು ಕೂದಲು. ಅವಳು ದುಪ್ಪಟ್ಟ ಗಾಳಿಗೆ ಹಾಗೆ ಹಾರ್ತಾ ಇತ್ತು. ಯಾಕೋ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಅವಳನ್ನ ನೋಡದೇಟಿಗೆ ನನ್ನ ಹೃದಯದ ವೀಣೆ ನುಡಿಯೋಕೆ ಶುರುವಾಯಿತು. ನನಗೆ ನಮ್ಮ ಅಪ್ಪನ ಹತ್ರ ಹೋಗಿ ನಾನು ಉಷಾನ ಮದುವೆ ಆಗಲ್ಲ, ಮದುವೆ ಆದರೆ ಆ ಜೋಳ ತಿಂತಾರೋ ಹುಡುಗಿನೇ ಮದುವೆ ಆಗೋದು ಅಂತ ಹೇಳಬೇಕು ಅನ್ನಿಸ್ತು. ಆದರೆ ಧೈರ್ಯ ಸಾಲಿಲ್ಲ. ನಾನು ಅವ್ರ ಜೊತೆ ಮೇಲಕ್ಕೆ ಹೊರಟ್ಬಿಟ್ಟೆ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರ ಅಂಕಲ್? ಒಂದಲ್ಲ ಒಂದು ದಿವಸ ಎಲ್ಲರೂ ಮೇಲೆ ಟಿಕೆಟ್ ತಗೊಳ್ಬೇಕಲ್ಲ. ಇದಕ್ಕಿದ್ದಾಗೆ ಅಪ್ಪ ಹುಡುಗಿ ಕರ್ಕೊಂಡ್ಬನ್ನಿ ಅಂದರು. ಅವಳು ಬಂದು ನಿಂತಳು. ಕತ್ತೆತ್ತಿ ನೋಡ್ತೀನಿ, ಅಲ್ಲೇ ನಿಂತಿದ್ದಾಳೆ. ಜೋಳ ತಿಂತ ನಿಂತಿದ್ದಲ್ಲ ಅದೇ ಹುಡುಗಿ, ನನ್ನ ಉಷಾ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ಲು ಅವತ್ತು ಅಂದರೆ ಇವತ್ತಿಗೂ ನನ್ನ ಕಣ್ಣಿಗೆ ಕಟ್ಟಾಗಿದೆ. ನನ್ನನ್ನು ನಾನು ಮರೆತುಬಿಟ್ಟೆ. ಅವಳ ಹತ್ರ ನನಗೆ ಜೋಳ ಅಂದರೆ ಪಂಚ ಪ್ರಾಣ ಅಂದೆ. ಹಾಗಾದರೆ ನನ್ನ ನಿಮ್ಮ ಜೋಡಿ ಸರಿ ಹೋಗುತ್ತೆ ಅಂತ ಪಿಸ್ಸು ಮಾತಲ್ಲಿ ಅವಳು ಹೇಳಿದ್ಲು. ರಂಭೆ ಈ ವಯ್ಯಾರದ ರಂಭೆ, ಗೊಂಬೆ ನಾ ಕರ್ಪೂರದ ಗೊಂಬೆ, ನನ್ನ ತವರೂರು ಆ ಗೊಂಬೆ, ಅಲ್ಲಿಂದಲೇ ಬಂದ ದಾಳಿಂಬೆ. ಐಟಮ್ ಜೋಳ ಸರಿಯಾಗಿ ಸುಟ್ಟಿಲ್ಲ ನೋಡು. ಅಯ್ಯೋ, ಅದು ಸುಡತ್ತೋ ಇಲ್ವೋ, ನಿನ್ನ ಹೊಟ್ಟೆಲ್ ಮಾತ್ರ ಬೆಂಕಿ ಚೆನ್ನಾಗಿ ಸುಡ್ತಿದೆ ಅಂತ ಗೊತ್ತು. ಸುಮ್ಮನೆ ಮಾತಾಡ್ಬೇಡ, ಹುಷಾರು, ಆ ಬೆಂಕಿ ನಿನ್ನನ್ನೇ ಸುಟ್ಟು ಬಿಡತ್ತೆ. ಓಹೋ, ನನ್ನ ಹೊಟ್ಟೆಲಿರೋ ಬೆಂಕಿ ನನ್ನನ್ನು ಸುಡುತ್ತೋ ಇಲ್ವೋ ಗೊತ್ತಿಲ್ಲ. ಸ್ಟವ್ ಆಫ್ ಆಗಿದೆ, ಕಣ್ಬಿಟ್ಟು ನೋಡು. ಅಯ್ಯೋ ದೇವ್ರೆ, ಗ್ಯಾಸ್ ಆಗೋಗಿದೆ ಅನ್ಸುತ್ತೆ. ಇವಾಗ ಏನ್ ಮಾಡೋದು? ಜೋಳ ಸುಟ್ಟೇ ಇಲ್ಲ. ಈಗ ಈಗ ಎಂಥ ಕಥೆ, ಎಂಥ ಇಮೋಷನ್ಸ್. ಆ ಉಷಾನ್ ಪಾತ್ರ ನನಗ್ ಸಿಕ್ಕಿದ್ದಿದ್ರ ದಂಗ ಬಡಿಸ್ಬಿಡ್ತಿದ್ದೆ ನನ್ನ ಆಕ್ಟಿಂಗ್ ಇಂದ. ಏನಂದ್ರಿ? ನನಗೆ ನಿಮ್ಮ ಮಾತಿನ ಅರ್ಥ ಆಗ್ತಾ ಇಲ್ಲ. ಏನು ಏನ್ ಮಾಡಿದ್ ನಾನೀಗ? ಅಮ್ಮ, ಏನಾಯ್ತು? ಅಲ್ಲ ಸರ್, ಉಷಾ ಆಂಟಿ ಎಂಥ ಜೀವನ ನಡೆಸಿದ್ರು. ಆ ತುಂಬಿದ ಬದುಕು ನನಗ್ ಸಿಗ್ಲಿಲ್ಲ ಅಂತ ಅಮ್ಮನ ಅಭಿಪ್ರಾಯ. ಇಲ್ಲ ಸತ್ಯ, ಅವ್ರದೆಂಥದೋ ನಾಟಕ, ಎಮೋಷನ್ನು, ಪರ್ಫಾರ್ಮೆನ್ಸು ಅಂತ ಏನೋ ಮಾತಾಡ್ದಾಗಿತ್ತು. ಸರ್, ಜೀವನನೇ ಒಂದು ನಾಟಕ. ನಾವೆಲ್ಲರೂ ಪಾತ್ರಧಾರಿಗಳು, ಅವನೇ ಸೂತ್ರಧಾರ. ಬ್ರಹ್ಮಾನಂದ, ಅಮ್ಮ, ವಿಷ್ಣು, ಶಿವ ಎಲ್ಲ ಒಂದೇ ಸರ್. ಅದಲ್ಲ ಸತ್ಯ ನಾನು ಹೇಳಿದ್ದು. ನಿನ್ನ ವಿಚಾರ ಲಹರಿ ಕೇಳಿ ಬ್ರಹ್ಮಾನಂದವಾಯ್ತು ಒಂದೇ. ಥ್ಯಾಂಕ್ಸ್ ಸರ್. ಕಸ್ತೂರಿ ನಿವಾಸಕ್ಕೆ ಜೈ. ಏನಂದೆಪ್ಪ? ಅದೆಲ್ಲ ಇರ್ಲಿ. ಸತ್ಯ, ನಾನು ಬೀಗಿತ್ತಿಯವ್ರ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಒಂದ್ ನಿಮಿಷ ಸರ್, ಒಂದ್ ಸ್ವಲ್ಪ ನೋಡಿ ಜೋಳ ರೆಡಿ ಆಯ್ತಾ ಅಂತ. ಲೇಟ್ ಆಯ್ತು. ತಾಳು ತಾಳು, ಅವ್ರು ಹೋಗೋದು ಬೇಡ, ನಾನೇ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಲೇ, ತಲೆ ಕೆಡ್ಸ್ಕೋಬೇಡ, ಬಿಟ್ಟಾಕು. ಅಂಕಲ್ಗೆ ಹೋಗಿ ಇವತ್ತು ನಿಮಗ್ ಜೋಳ ಸಿಗೋದಿಲ್ಲ ಅಂತ ಹೇಳು. ಗ್ಯಾಸ್ ಖಾಲಿ ಆದ್ರೆ ನಾವೇನ್ ಮಾಡಕ್ಕಾಗುತ್ತೆ? ನಾರು ಬೇರೋ ಒಂದ್ ಐಡಿಯಾ. ಇದಕ್ಕೆ ಕಣ್ಕಪ್ ಹಚ್ಬಿಟ್ರೆ? ಇಂಟೆಲಿಜೆಂಟ್ ಬ್ರೈನ್ ಆಫ್ ಕರ್ನಾಟಕ ಕಣೆ ನೀನು, ಅಲ್ವೇ?
ಕಣ್ಣಿಗಂತೂ ಕಾಣಲ್ಲ, ತಿನ್ಬೇಕಾದ್ರೆ ಗೊತ್ತಾಗಲ್ವಾ? ಇದೆಲ್ಲ ಆಗದೆ ಇರೋ ಕೆಲಸ ಹೋಗಿ ಸಿಗಲ್ಲ ಅಂತ ಹೇಳು. ಹೋಗೋ. ಮಣಿರತ್ನಂ ಸರ್, ವಣಕಂ ಸರ್. ಏನ ಸರ್, ತಮಿಳ್ ಪಡೋಣ ಸರ್? ಹಾ ಸರ್ ಬರ್ತೀನಿ ಸರ್. ಎಲ್ಲಿಗೆ ಬರಬೇಕು ಸರ್? ಚೆನ್ನೈ ಸರ್, ಬರ್ತೀನಿ ಸರ್. ಪಿಕ್ಚರ್ ಹೆಸರು ಸರ್? ನೇಮ್ ಪಿಕ್ಚರ್. ನಿಮಗೆ ಗೊತ್ತಾಗೋಯ್ತಾ? ಏನದು? ಗ್ಯಾಸ್ ಖಾಲಿ ಆಗೋಯ್ತು ಅನ್ನೋದು ಅಂಕಲ್. ಗ್ಯಾಸ್ ಮುಗಿದೋದ್ರೆ ನೀವು ತಾನೇ ಏನು ಮಾಡೋಕ್ಕಾಗತ್ತೆ? ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು. ಎಲ್ಲ ಅವನಲ್ಲಿದೆ. ಒಟ್ಟಲ್ಲಿ ಜೋಳ ತಿನ್ನೋ ಯೋಗ ಇನ್ನೂ ಕೂಡು ಬಂದಿಲ್ಲ. ಏನೋ ಮಾಡ್ತಾ ಇದೀಯಾ? ಸೈಕಲ್ ಹೊಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಅವ್ನು ಎಲ್ಲೋದ? ಸತ್ಯ, ನಿನ್ನ ಮದುವೆ ಗಿಫ್ಟ್ನ ಕಬೋರ್ಡಲ್ಲಿ ಇಟ್ಟಿದ್ದೀನಿ ನೋಡು. ಇಷ್ಟು ಶಬ್ದ ಮಾಡ್ತಾ ಇದ್ದಾನೆ. ಯಾರಾದ್ರೂ ಕೇಳಿಸ್ಕೊಂಡು ಬಂದ್ಬಿಟ್ರೆ ಏನಾದ್ರು ಮಾಡೋ. ಏನ್ ಮಾಡೋದು? ಏನ್ ಮಾಡೋದು? ಫೋನ್ ಕಟ್ ಮಾಡು. ಕಟ್ ಮಾಡಿದೀನಿ, ಇವಾಗ ನೀನ್ ಹೇಳು. ಆಲ್ ದ ಬೆಸ್ಟ್, ಎಂಜಾಯ್. ಹಲೋ. ಹಾ, ನಾನೇ ನರಸಿಂಹ ಮಾತಾಡ್ತಾ ಇರೋದು. ನೀವ್ ಯಾರು ಮಾತಾಡ್ತಾ ಇರೋದು? ಸರ್, ಮಣಿರತ್ನಂ ಸರ್. ವಣಕಂ ಸರ್. ಏನ ಸರ್, ತಮಿಳ್ ಪಡೋಣ ಸರ್? ಹಾ ಸರ್ ಬರ್ತೀನಿ ಸರ್. ಎಲ್ಲಿಗೆ ಬರಬೇಕು ಸರ್? ಚೆನ್ನೈ ಸರ್, ಬರ್ತೀನಿ ಸರ್. ಪಿಕ್ಚರ್ ಹೆಸರು ಸರ್? ನೇಮ್ ಪಿಕ್ಚರ್. ರಾವಣ ಪಾರ್ಟ್ 2. ದೀಪಿಕಾ ಪಡ್ಕೊಂಡು ಹೀರೋಯಿನ್ ಸರ್. ಓ ಸೂಪರ್ ಸರ್, ಬರ್ತೀನಿ ಸರ್. ಹಾ ಸರ್, ಇನ್ನು ಅರ್ಧ ಗಂಟೆಲಿ ಏರ್ಪೋರ್ಟಿಗೆ ಬರ್ತೀನಿ ಸರ್. ಓಕೆ ಸರ್. ಮಣಿರತ್ನಮ್ದು ಫೋನು. ನಪ್ಪಂದಲ್ಲ, ಮಣಿರತ್ನಮ್ದು. ಹೋಗ್ತೀಯಾ? ತಮಿಳ್ ಪಿಕ್ಚರ್ ಮಾಡ್ತೀಯಾ? ಇಲ್ಲಿ ಇಂದ್ರೋಲ್ ಯಾರು ಮಾಡ್ತಾರೆ? ವಾಪಸ್ ಕೊಡು ಅಂತಿದ್ದೆ. ಕೊಡ್ತೀನಿ, ಇವಾಗ ಮಾಡು. ಇನ್ನೊಂದ್ಸಲ ವಾಪಸ್ ಬಂದ್ರೆ ಚುಚ್ಚು ಸಾಯಿಸ್ಬಿಡ್ತೀನಿ. ಕೊಡು ಬಿಟ್ಟು. ಇವಾಗ ಹೆಂಗೋ ಹೋಗ್ಲಿ. ಕಿಟಕಿಯಿಂದ ಹಾರು ಮೇನ್ ರೋಡ್ ಸಿಗುತ್ತೆ. ಕಣ್ಣಿಗೆ ಕಾಣ್ದಂಗೆ ಹೋಗ್ತಾ ಇರ್ಬೇಕು. ಅಯ್ಯೋ ರಾಜು,